ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ದಾವಣಗೆರೆ ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರ್ತಕ್ಕಂತಹ BA ಅಂತಿಮ ವರ್ಷದ 5ನೇ ಸೆಮಿಸ್ಟರ್ನ 2ನೇ ಪತ್ರಿಕೆ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ 2ನೇ ಅವಧಿನಲ್ಲಿ ನಾವು ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ನೋಡ್ತಾ ಹೋಗೋಣ. ಸೊ ಈಗಾಗಲೇ ನಾವು ಈ ಹಿಂದಿನ ಅವಧಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಐತಿಹಾಸಿಕ ಹಿನ್ನೆಲೆ ಮತ್ತು ಅದರ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದನ್ನು ಏನ್ಷಿಯಂಟ್ ಪೀರಿಯಡ್ನಲ್ಲಿ ಆಗಿರ್ಬೋದು, ಮಿಡಿವಲ್ ಪೀರಿಯಡ್ನಲ್ಲಿ ಆಗಿರ್ಬೋದು, ಮಾಡರ್ನ್ ಪೀರಿಯಡ್ನಲ್ಲಿ ಸೊ ಯಾವ ರೀತಿಯಾಗಿ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಬೆಳೆದು ಬಂತು ಮತ್ತು ಅದು ಅಧ್ಯಯನ ಶಿಸ್ತಾಗಿ ಯಾವ ರೀತಿಯ ರೂಪುಗೊಳ್ಳಿಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಈ ಹಿಂದಿನ ಅವಧಿನಲ್ಲಿ ನೋಡಿದ್ದೇವೆ. ಈ ಒಂದು ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಒಂದು ಅಧ್ಯಯನದ ಅರ್ಥ ಮತ್ತು ಸ್ವರೂಪವನ್ನು ನೋಡೋಣ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅನ್ನೋದರ ಒಂದು ಸಾಮಾನ್ಯ ಅರ್ಥ ಅಂದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಎನ್ನುವ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ಪದ ಒಂದು ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಇಂಟರ್ ಮತ್ತು ನ್ಯಾಷನಲ್ ಅಂದರೆ ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧವನ್ನು ಅಧ್ಯಯನ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ಇದು ಸಾಮಾನ್ಯ ಅರ್ಥ. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಕೇವಲ ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧವನ್ನು ಮಾತ್ರ ಅಧ್ಯಯನ ಮಾಡದೆ ರಾಜಕೀಯೇತರ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದು ರೂಢಿಯಲ್ಲಿದೆ. ಸೊ ಮೇನ್ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಮೇನ್ ಉದ್ದೇಶ ಏನು ಅಂದರೆ ದ ಪೊಲಿಟಿಕಲ್ ಡೈಮೆನ್ಷನ್ ರಿಲೇಷನ್ಸ್ ಅಮಂಗ್ ದ ನೇಷನ್ಸ್ ಅನ್ನುವಂಥದ್ದು. ಅಂದರೆ ರಾಜಕೀಯ ಒಂದು ಏನು ಸಂಬಂಧಗಳಿದ್ದಾವೆ, ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥದ್ದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಇವಾಗ ನಾವು ಸಾಮಾನ್ಯ ಅರ್ಥ ತಿಳ್ಕೊಂಡಿದ್ವಿ. ಸಾಮಾನ್ಯ ಅರ್ಥ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಸಾಮಾನ್ಯ ಅರ್ಥ ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧವನ್ನು ಅಧ್ಯಯನ ಮಾಡುವುದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಂತ ಕರಿತೀವಿ. ಸೊ ಇದು ಒಂದೇ ಅಲ್ಲ. ಸೊ ಈ ವ್ಯಾಖ್ಯಾನವನ್ನು ಎಲ್ಲ ತಜ್ಞರು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ತಜ್ಞರು ಒಪ್ಕೊಳ್ಳಿಲ್ಲ. ಸೊ ಅವಾಗ ಏನು ಮಾಡಿದ್ರು ಅಂದರೆ ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತಾಗಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಒಂದೊಂದೇ ವ್ಯಾಖ್ಯಾನ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಡೆಫಿನೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತಾಗಿ ಬೇರೆ ಬೇರೆ ವ್ಯಾಖ್ಯಾನಕಾರರು ನೀಡಿರ್ತಕ್ಕಂತಹ ವ್ಯಾಖ್ಯಾನಗಳು ಈ ರೀತಿಯಾಗಿದೆ. ಫಸ್ಟಿಗೆ ಪಾಮರ್ ಮತ್ತು ಪರ್ಕಿನ್ಸನ್ ಅವರು ನೀಡಿರ್ತಕ್ಕಂತಹ ವ್ಯಾಖ್ಯಾನ, ಇಂಟರ್ನ್ಯಾಷನಲ್ ರಿಲೇಷನ್ ಈಸ್ ಎ ಸಬ್ಜೆಕ್ಟ್ ಕನ್ಸರ್ನ್ಡ್ ವಿತ್ ದ ಸ್ಟೇಟ್ ಸಿಸ್ಟಮ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಎ ಸಬ್ಜೆಕ್ಟ್ ಕನ್ಸರ್ನ್ಡ್ ವಿತ್ ದ ಸ್ಟೇಟ್ ಸಿಸ್ಟಮ್. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳನ್ನುವಂಥದ್ದು ರಾಜ್ಯ ವ್ಯವಸ್ಥೆಯನ್ನು ಕುರಿತಾಗಿ ಅಧ್ಯಯನ ಮಾಡೋದು. ಇಲ್ಲಿ ಸ್ಟೇಟ್ ಅಂದರೆ ನೇಷನ್ ಸ್ಟೇಟ್ಸ್ ಅಂತ ಅರ್ಥ. ಅಂದರೆ ಸ್ವತಂತ್ರವಾಗಿರುವಂತಹ ಸಾರ್ವಭೌಮ ದೇಶಗಳ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಂತ ಕನ್ಸಿಡರ್ ಮಾಡ್ತಾರೆ ಅಂತ ಪಾಮರ್ ಮತ್ತು ಪರ್ಕಿನ್ಸ್ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಹ್ಯಾನ್ಸ್ ಜೆ ಮಾರ್ಗ್ಯಂತರ್ ಅವರು ತಮ್ಮ ಪಾಲಿಟಿಕ್ಸ್ ಅಮಂಗ್ ನೇಷನ್ಸ್ ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತಾಗಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇನ್ಕ್ಲೂಡ್ಸ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ರಿಲೇಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಪೀಸ್ ಅಮಂಗ್ ನೇಷನ್ಸ್. ಅಂದರೆ ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿಬೋದಂತ ಹ್ಯಾನ್ಸ್ ಜೆ ಮಾರ್ಗ್ಯಂತರ್ ಅವರು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇವಲ್ಲದೆ ಥಾಮ್ಸನ್, ಹಾರ್ಟ್ಮನ್, ಹಾಫ್ಮನ್ ಅನ್ನುವಂಥವರು ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನವನ್ನು ನೀಡ್ತಾ ಹೋಗಿದ್ದಾರೆ. ಇವರು ನೀಡಿರ್ತಕ್ಕಂಥ ವ್ಯಾಖ್ಯಾನವನ್ನು ಗಮನದಲ್ಲಿಟ್ಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥದಲ್ಲಿ ವ್ಯಾಖ್ಯಾನಕಾರರಲ್ಲಿ ಒಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ. ಸೊ ಇವರು ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸೊ ಇವನ್ನೆಲ್ಲವನ್ನು ಕಾಂಪ್ರಿಹೆನ್ಸಿವ್ ಆಗಿ ನಾವು ಹಾಫ್ಮನ್ ಅವರು ನೀಡಿರ್ತಕ್ಕಂಥ ವ್ಯಾಖ್ಯಾನವನ್ನು ಒಂದು ಸ್ಟ್ಯಾಂಡರ್ಡ್ ಅಂತ ಪರಿಗಣಿಸ್ಬೋದು. ಅವ್ರೇನು ಹೇಳ್ತಾರೆ ಅಂದರೆ, ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ ದ ಡಿಸಿಪ್ಲಿನ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ ಈಸ್ ಕನ್ಸರ್ನ್ಡ್ ವಿತ್ ದ
factors and activities which affect the external policies and power of the basic units into which the world divided, and these include a wide variety of international relations. ಸೊ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಬೇಸಿಕ್ ಯೂನಿಟ್ಸ್ ಅಂದರೆ ರಾಷ್ಟ್ರಗಳನ್ನು ನಾವು ಬೇಸಿಕ್ ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಬೇಸಿಕ್ ಯೂನಿಟ್ಸಲ್ಲಿ ದೇಶಗಳಾಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರತಕ್ಕಂಥ ಆರ್ಗನೈಸೇಷನ್ ಆಗಿರ್ಬೋದು, ಸೂಪರ್ ಪವರನ್ನು ಹೊಂದಿರತಕ್ಕಂಥ ನೇಷನ್ಸ್ ಆಗಿರ್ಬೋದು, ಇವುಗಳ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥದ್ದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತ ಕರಿತೀವಿ. ಸೊ ಇವೆಲ್ಲ ವ್ಯಾಖ್ಯಾನವನ್ನು ಪರಿಗಣಿಸಿ ಸಿಂಪಲ್ ಆಗಿ ಒಂದು ಡೆಫಿನೇಷನ್ಸನ್ನು ಕೊಡ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಅಂದರೆ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವುದು. ಹಾಗಾಗಿ ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರದ ಗುರಿಗಳನ್ನು, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಎಲ್ಲ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಂತ ಕರಿತೀವಿ. ಸೊ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ತಿಳ್ಕೊಂಡ್ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನ ಮಾಡಿರ್ತಕ್ಕಂಥ ವ್ಯಾಖ್ಯಾನಕಾರರ ಒಂದು ಅರ್ಥವನ್ನು ಇಟ್ಕೊಂಡು ನಾವು ಅದರ ಸ್ವರೂಪ ಏನಿದೆ, ಅದು ನಮಗೆ ಹೇಗೆ ಗೋಚರಿಸುತ್ತೆ, ಅಂತಾರಾಷ್ಟ್ರೀಯ ಸಂಬಂಧಗಳಂದರೆ ಏನೇನು ಅಧ್ಯಯನ ಮಾಡ್ತೀವಿ, ಹೆಂಗೆ ಇರುತ್ತೆ ಅನ್ನೋದನ್ನು ನೋಡೋಣ. ಸೊ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಫಸ್ಟ್ ಪಾಯಿಂಟ್, ನೇಷನ್ಸ್ ಆಸ್ ಪ್ರೈಮರಿ ಆ್ಯಕ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಷ್ಟ್ರಗಳು ಪ್ರಾಥಮಿಕ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತೆ. ನೇಷನ್ಸ್ ಆಸ್ ದ ಪ್ರೈಮರಿ ಆ್ಯಕ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಷ್ಟ್ರಗಳು ಪ್ರಾಥಮಿಕ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಯಾಕಂದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಷ್ಟ್ರಗಳ ನಡುವಿನ ರಾಜಕೀಯ ಮತ್ತು ರಾಜಕೀಯೇತರ ಸಂಬಂಧಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಹೀಗಾಗಿ ಇಲ್ಲಿ ನಮಗೆ ಪ್ರಾಥಮಿಕ ಘಟಕಗಳಾಗಿ ರಾಷ್ಟ್ರವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ನಡೆಸುವಂಥ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದ್ರಿಂದ ಸೊ ರಾಷ್ಟ್ರವು ಇಲ್ಲಿ ನಮಗೆ ಮೂಲ ಅಂತ ಕರಿತೀವಿ. ಮೇನ್ ನಮ್ಮ ಅಧ್ಯಯನ ಮಾಡೋದು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ನಡುವೆ ನಡೆಯುವಂತಹ ಎಲ್ಲ ಇಂಟರ್ಯಾಕ್ಷನ್ಸನ್ನು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಪ್ರೈಮರಿ ಆ್ಯಕ್ಟರ್ಸ್ ಅಂತ ನಾವು ರಾಷ್ಟ್ರಗಳನ್ನು ಗುರುತಿಸ್ತೀವಿ. ಎರಡನೇ ಪಾಯಿಂಟು, ನ್ಯಾಷನಲ್ ಇಂಟ್ರೆಸ್ಟ್ ಆಸ್ ದ ಆಬ್ಜೆಕ್ಟಿವ್. ಸೊ ಪ್ರತಿಯೊಂದು ರಾಷ್ಟ್ರವು ಯಾಕೆ ಈ ಥರ ಚಟುವಟಿಕೆಗಳನ್ನು, ಯಾಕೆ ಇನ್ನೊಂದು ದೇಶದ ಜೊತೆ ಇಂಟ್ರ್ಯಾಕ್ಷನ್ಸನ್ನು ಮಾಡುತ್ತೆ ಅಂದರೆ ಟು ಸೆಕ್ಯೂರ್ ದೇರ್ ನ್ಯಾಷನಲ್ ಇಂಟ್ರೆಸ್ಟ್. ಸೊ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸೊ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದ ಜೊತೆಗೆ ವ್ಯವಹಾರ ಸಂಬಂಧವನ್ನು ಬೆಳೆಸುತ್ತೆ. ಸೊ ಅದು ನ್ಯಾಷನಲ್ ಇಂಟ್ರೆಸ್ಟು ಅದರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕಾನ್ಫ್ಲಿಕ್ಟ್ ಆಸ್ ದ ಕಂಡೀಷನ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾವಾಗಲೂ ಒಂದು ಸಂಘರ್ಷದ ಸ್ಥಿತಿ ನಿರ್ಮಾಣ ಆಗಿರುತ್ತೆ, ಯಾವಾಗಲೂ ಒಂದು ಗೊಂದಲಮಯ ವಾತಾವರಣ ನಿರ್ಮಾಣ ಇರುತ್ತೆ. ಯಾಕಂದರೆ ಸೊ ಅದನ್ನು ನಾವು ನೋಡ್ತೀವಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ. ಈ ಕಾನ್ಫ್ಲಿಕ್ಟ್ ಯಾಕೆ ಉಂಟಾಗ್ತದೆ ಅಂದರೆ ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಚಟುವಟಿಕೆಗಳನ್ನು ಮಾಡುತ್ತೆ, ತನ್ನ ಅಭಿಪ್ರಾಯವನ್ನು ಇನ್ನೊಂದರ ಮೇಲೆ ಹೇರುತ್ತೆ. ಸೊ ಅಥವಾ ಆಶಾ ಆಮಿಷಗಳನ್ನು ತೋರಿಸುತ್ತೆ. ಸೊ ಇದನ್ನು ಅಧ್ಯಯನ ಮಾಡೋದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರುತ್ತೆ. ನೆಕ್ಸ್ಟು, ಪವರ್ ಆಸ್ ದ ಮೀನ್ಸ್. ಅಧಿಕಾರ ಅಥವಾ ಶಕ್ತಿ ಅನ್ನೋದು ಒಂದು ಸಾಧನವಾಗಿ ಬಳಕೆ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರತಕ್ಕಂತಹ ಒಂದಿಷ್ಟು ಗುರಿಗಳಿರುತ್ತೆ, ಒಂದು ರಾಷ್ಟ್ರೀಯ ಹಿತಾಸಕ್ತಿ ಇರುತ್ತೆ. ಅವುಗಳನ್ನು, ಆ ಹಿತಾಸಕ್ತಿಗಳನ್ನು ಈಡೇರಿಸಬೇಕಾಗಿತ್ತಂದರೆ ಪವರನ್ನು ಬಳಸ್ತಾ ಹೋಗುತ್ತೆ. ಸೊ ಪವರ್ ಆಸ್ ದ ಮೀನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಪವರ್ ಆಸ್ ದ ಮೀನ್ಸ್ ಆಸ್ ವೆಲ್ ಆಸ್ ದ ಎಂಡ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪವರ್ ಅನ್ನುವಂಥದ್ದು ಮಾರ್ಗವಾಗುತ್ತೆ ಮತ್ತು ಕೊನೆಗೆ ಎಲ್ಲ ದೇಶಗಳು ಉದ್ದೇಶ ಏನು ಅಂದರೆ ನಾವು ಅಧಿಕಾರದಲ್ಲಿರಬೇಕು, ನಾವು ಪವರನ್ನು ಪಡ್ಕೋಬೇಕು ಅನ್ನೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಒಂದು ಏನು ನೇಚರನ್ನು ನೋಡ್ತಾ ಹೋದಾಗೆ ನಮಗೆ ಈ ಪಾಯಿಂಟ್ಸ್ಗಳು ಗೋಚರ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟು, ಪವರ್ ಆಸ್ ದ ಮೀನ್ಸ್ ಆಸ್ ವೆಲ್ ಆಸ್ ದ ಎಂಡ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಸೊ ನಾವು ಪವರ್ ಆಸ್ ದ ಮೀನ್ಸ್ ಆಸ್ ವೆಲ್ ಆಸ್ ದ ಎಂಡ್ಸನ್ನು ನೋಡ್ತಾ ಹೋಗ್ತೀವಿ. ಸೊ ಪವರ್ ಅನ್ನೋದು ಇಂಟರ್ನ್ಯಾಷನಲ್ ರಿಲೇಷನ್ನಿನ ಒಂದು ಸಾಧನವಾಗಿರುತ್ತೆ. ಕೊನೆಗೆ ದೇಶಗಳು ಏಕೆ ಇಷ್ಟು ಹೋರಾಟ ನಡೆಸ್ತಾ ಇದ್ದಾವೆ, ಯಾಕೆ ದೇಶಗಳು ತನ್ನ ಅಭಿಪ್ರಾಯಗಳನ್ನ ಹೇರ್ತಾ ಇದ್ದಾವೆ ಅಂದರೆ
ಅದು ಪವರ್ಗೋಸ್ಕರ, ಅಧಿಕಾರಕ್ಕಾಗಿ, ಶಕ್ತಿಗಾಗಿ, ಒಂದು ಸ್ಟೇಬಲ್ ನೇಷನ್ ಆಗಿ ಬೆಳೆಯೋದಕ್ಕೋಸ್ಕರ. ಸೊ ಈ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ನೀವು ಅಧ್ಯಯನ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಸೊ ಇವಕ್ಕೆಲ್ಲ ಮುಖ್ಯ ಕಾರಣ ಅಧಿಕಾರವನ್ನು ಬಳಸಿಕೊಂಡು ಇನ್ನಷ್ಟು ಏನು ಅಧಿಕಾರಯುತವಾಗಬೇಕು, ಸಬಲವಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿರ್ತವೆ ರಾಷ್ಟ್ರಗಳು. ಸೊ ಮುಂದಿನ ಪಾಯಿಂಟನ್ನು ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆಸ್ ಅ ಪ್ರೊಸೆಸ್ ಆಫ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಮಂಗ್ ನೇಷನ್ಸ್. ಇಂಟರ್ನ್ಯಾಷನಲ್ ಪಾಲಿಟಿಕ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಲಸ ಏನಂದರೆ, ಸೊ ದೇಶಗಳ ನಡುವೆ ಕೆಲವು ಕಾನ್ಫ್ಲಿಕ್ಟ್ಗಳಿರುತ್ತೆ. ಆ ಕಾನ್ಫ್ಲಿಕ್ಟ್ಗಳನ್ನು ಅಥವಾ ಸಂಘರ್ಷಗಳನ್ನು, ವಿವಾದಗಳನ್ನು ಬಗೆಹರಿಸುವಂಥದ್ದನ್ನು ಅಧ್ಯಯನ ಮಾಡೋದು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ ದ ಪ್ರೊಸೆಸ್ ಆಫ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಮಂಗ್ ನೇಷನ್. ದೇಶಗಳ ನಡುವೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್ಗಳನ್ನು, ಸಂಘರ್ಷಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡುತ್ತೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇನ್ವಾಲ್ವ್ಸ್ ಕಂಟಿನ್ಯೂಯಸ್ ಇಂಟರಾಕ್ಷನ್ ಅಮಂಗ್ ನೇಷನ್ಸ್. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನು ಅಧ್ಯಯನ ಮಾಡುತ್ತೆ ಅಂದರೆ, ದೇಶಗಳ ನಡುವೆ ನಡೆಯುವಂತಹ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅನ್ನು ಅಧ್ಯಯನ ಮಾಡುತ್ತೆ. ಸೊ ಅದನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ನ ನೇಚರ್ ಅಂತ ಕರಿಬೋದು. ಇಂಟರಾಕ್ಷನ್ ಅಮಂಗ್ ಫಾರಿನ್ ಪಾಲಿಸೀಸ್. ಸೊ ಫಾರಿನ್ ಪಾಲಿಸಿ ಅಂದರೆ ಒಂದು ದೇಶವು ತನ್ನ ವಿದೇಶಾಂಗ ನೀತಿಯನ್ನು ಮಾಡಿಕೊಂಡಿರುತ್ತೆ. ಸೊ ಆ ವಿದೇಶಾಂಗ ನೀತಿಗಳ ನಡುವೆ ನಡೆಯುವಂತಹ ಒಂದು ಇಂಟ್ರಾಕ್ಷನನ್ನು ಅಧ್ಯಯನ ಮಾಡುತ್ತೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ನ ಒಂದು ನೇಚರನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್, ಇನ್ ನೇಷನ್ಸ್ ಆಸ್ ಪ್ರೈಮರಿ ಆಕ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್. ಅಂತಾರಾಷ್ಟ್ರೀಯ ಅಧ್ಯಯನದ ಪ್ರಾಥಮಿಕ ಒಂದು ಘಟಕಗಳಾಗಿ ರಾಷ್ಟ್ರಗಳು ಕಾರ್ಯನಿರ್ವಹಿಸುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್ ಆಸ್ ದ ಆಬ್ಜೆಕ್ಟಿವ್ಸ್, ಕಾನ್ಫ್ಲಿಕ್ಟ್ ಆಸ್ ದ ಕಂಡೀಷನ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, power as the means as well as the end in international politics. International politics as the process of conflict resolution among nations. So next point, international politics involves continuous interaction among nations, interactions among foreign policies. ಸೊ ಇದಿಷ್ಟು ಇಂಟರ್ನ್ಯಾಷನಲ್ ರಿಲೇಷನ್ನಿನ ಅರ್ಥ ಮತ್ತು ಸ್ವರೂಪವನ್ನು ನೋಡ್ತಾ ಹೋದ್ವಿ. ಸೊ ಈ ಒಂದು ಅವಧಿನಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ನಿನ ಅರ್ಥ, ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಿಧ ತಜ್ಞರು ಕೊಟ್ಟಿರ್ತಕ್ಕಂತಹ, ರಾಜ್ಯಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡಿದ್ವಿ. ಸೊ ಮತ್ತು ಸ್ವರೂಪವನ್ನು, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಸ್ವರೂಪವನ್ನು ನೋಡಿದ್ವಿ. ಸೊ ಫಸ್ಟ್ MCQ, ಇಂಟರ್ನ್ಯಾಷನಲ್ ರಿಲೇಷನ್ ಈಸ್ ಆಲ್ಸೋ ನೋನ್ ಆ್ಯಸ್. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಏನಂತ ಕರೀತಾರೆ? ಆಪ್ಷನ್ ಎ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್ ಹಿಸ್ಟ್ರಿ, ಇಂಟರ್ನ್ಯಾಷನಲ್ ಹ್ಯೂಮನ್ ಸ್ಟಡಿ, ನನ್ ಆಫ್ ದಿ ಅಬೌವ್. ಆಪ್ಷನ್ A is the right answer. International relations is also known as international politics. According to Palmers and Perkins, international relation is international relation. Option A, international relations is a subject concerned with the state system. International politics includes analysis of political relations and problems, peace among the nations. Study of, third option, study of relation among nations. Last option, none of the above. So answer is first option, international relations is a subject concerned with the state system. Third MCQ, primary actors of international relations are option A persons, option B books, option C nations, option D none of the above. Correct answer is nations. Nations are the primary actors of international relations or primary units ಅಂತ ಕರೀತೀವಿ. ಫೋರ್ತ್ MCQ, ಇಂಟರ್ನ್ಯಾಷನಲ್ ರಿಲೇಷನ್ ಫಾರ್ಮುಲೇಟ್ಸ್ ದಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡ್ತಾ ಹೋದಾಗ ಏನು ಸಿಗುತ್ತೆ? ಆಪ್ಷನ್ ಎ ಫಾರಿನ್ ಪಾಲಿಸಿ, ಆಪ್ಷನ್ ಬಿ ಫಾರಿನ್ ಕರೆನ್ಸಿ, ಆಪ್ಷನ್ ಸಿ ಫಾರಿನ್ ಗುಡ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಫಾರ್ಮುಲೇಟ್ಸ್ ದಿ ನ್ಯಾಷನಲ್ ಪಾಲಿಸಿ. ಸೊ ಒಂದು ಈ ಅವಧಿನಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಅರ್ಥ ಮತ್ತು ಸ್ವರೂಪ, ಸ್ಕೋಪ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ನೋಡಿದ್ವಿ. ಧನ್ಯವಾದಗಳು.